ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಅಷ್ಟೇ ಟಾಕ್ಸಿಕ್ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಹಿನ್ನೆಲೆ ಬಗ್ಗೆ, ಅವರು ಯಾವುದೆಲ್ಲ ಸಿನಿಮಾಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ, ಅವರಿಗೆ ಯಾವುದೆಲ್ಲ ಪ್ರಶಸ್ತಿ ಬಂದಿದೆ ಅನ್ನೋದ್ರ ಬಗ್ಗೆ, ಹಾಗೆಯೇ ಅವರ ಗಂಡ ರಾಜೀವ್ ರವಿ ಅವ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನನ್ನು ಒಳಗೊಂಡಿರುವಂತಹ ಒಂದು ವಿಡಿಯೋ ಮಾಡಿದ್ದೆ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ನೋಡಿ. ಬೈ ದ ವೇ, ವಿಡಿಯೋನ ಸಂಪೂರ್ಣವಾಗಿ ನೋಡದೇ ಇರುವಂತಹ ಕೆಲವು ಸೋಷಿಯಲ್ ಮೀಡಿಯಾ ವೀರರು, ಕಮೆಂಟ್ ಶೂರರು ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಕಮೆಂಟನ್ನು ಮಾಡಿದ್ದೀರಿ. ಗೀತು ಮೋಹನ್ ದಾಸ್ ಅವರ ಗಂಡ ಯಾರು ಅನ್ನೋ ಟೈಟಲನ್ನು ನೋಡಿ ನಾನೇನೋ ಅವರ ಪರ್ಸನಲ್ ವಿಷಯನ ಮಾತಾಡಿದ್ದೀನಿ ಅಂತ ಅಂದ್ಕೊಂಡು ನಿಮ್ಮ ನಾಲಗೆಯನ್ನು ಹೊಲಸು ಮಾಡ್ಕೊಳ್ತಾ ಇದ್ದೀರಿ. ದಯವಿಟ್ಟು ಫುಲ್ ವಿಡಿಯೋನ ಒಂದು ಸಲ ನೋಡಿ. ಅವರ ಗಂಡ ಬೇರೆ ಯಾರೂ ಅಲ್ಲ, ಟಾಕ್ಸಿಕ್ ಸಿನಿಮ್ಯಾಟೋಗ್ರಾಫರ್ ಅಷ್ಟೇ ಅಂತ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಅದು ಅಲ್ಲದೆ ಅವರು ಒಬ್ಬ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಕ್ಯಾಮ್ರಾಮ್ಯಾನ್. ಅವರಿಗೆ ನ್ಯಾಷನಲ್ ಅವಾರ್ಡ್ ತಂದುಕೊಟ್ಟಂತಹ ಸಿನಿಮಾದ ನಿರ್ದೇಶಕಿ ಬೇರೆ ಯಾರೂ ಅಲ್ಲ, ಅವರ ಹೆಂಡತಿ ಗೀತು ಮೋಹನ್ ದಾಸ್ ಅವರೇ ಅನ್ನುವಂತಹ ವಿಷಯನ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದ್ಯಾವುದನ್ನು ನೀವು ಒಳಗಡೆ ಫುಲ್ ವಿಡಿಯೋ ನೋಡಿ ತಿಳ್ಕೊಳ್ದೇನೆ ಸುಮ್ಮನೆ ಕಮೆಂಟ್ ಹಾಕ್ತಿರಲ್ಲ ಮಾರೆ, ಎಂತ ಹೇಳೋದು ನಿಮಗೆ? ಯಶ್ ಯಾಕೆ ಗೀತುನೇ ಡಿರೆಕ್ಟರ್ ಆಗಿ ಸೆಲೆಕ್ಟ್ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಆಗಿ ಒಂದು ಅನಾಲಿಸಿಸ್ ವಿಡಿಯೋನ ನಾನು ಆ್ಯಕ್ಚುಲಿ ಮಾಡಿರುವಂಥದ್ದು. ದಯವಿಟ್ಟು ಕರೆಕ್ಟಾಗಿ ಆ ವಿಡಿಯೋನ ನೋಡಿ, ಆಮೇಲೆ ಕಮೆಂಟ್ ಮಾಡಿ. ಹಾಗೆಯೇ ನೀವಿನ್ನೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಹಾಗೆಯೇ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ವಿಷಯನ ಡಿಸ್ಕಸ್ ಮಾಡಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇಂತಹ ಸಿಲ್ಲಿ ವಿಷಯ ಟಚ್ ಮಾಡಿ ಸಿಲ್ಲಿ ಜನಗಳಿಗೆ ಹೈಪ್ ಕೊಡೋದು ಬೇಡ ಅಂತ ಸುಮ್ಮನೆ ಇದ್ದೆ. ಬಟ್ ಆ ವ್ಯಕ್ತಿ ಬಾಯಿಗೆ ಬಂದ ಹಾಗೆ ಯಶ್ ಬಗ್ಗೆ ಹಾಗೆಯೇ ಟಾಕ್ಸಿಕ್ ಸಿನಿಮಾ ಬಗ್ಗೆ ಮಾತಾಡಿರೋದನ್ನು ನೋಡಿ ಮನಸ್ಸು ತಡಿಲಿಲ್ಲ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕಡೆ ತನಕ ಈ ವಿಡಿಯೋ ನೋಡಿ. ನಿಮಗೆ ಈ ವಿಡಿಯೋ ನೋಡೋದ್ಮೇಲೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಟಾಕ್ಸಿಕ್ ಸಿನಿಮಾ ಮೂಲಕ ಯಶ್ ಕನ್ನಡ ಚಿತ್ರರಂಗವನ್ನು ವರ್ಲ್ಡ್ ಮ್ಯಾಪಲ್ಲಿ ಮತ್ತೊಂದು ಸಲ ಮೌಂಟ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲೇ ನಮ್ಮಲ್ಲೇ ಕೆಲವೊಂದಷ್ಟು ಕ್ರಿಮಿಗಳು ಸಿನಿಮಾ ಬಗ್ಗೆ, ಯಶ್ ಬಗ್ಗೆ ವಿಷ ಕಾರೋದಕ್ಕೆ ಶುರು ಮಾಡಿದ್ದಾವೆ. ಇಂಥವ್ರನ್ನ ಇಲ್ ನೇಚರ್ಡ್ ಪೀಪಲ್ ಅಂತ ಕರೀತಾರೆ. ಆ್ಯಕ್ಚುಲಿ ಅಂದರೆ ಯಾರೇ ಏನೇ ಒಳ್ಳೇದು ಮಾಡ್ತೀವಿ ಅಥವಾ ದೊಡ್ಡದಾಗಿ ಮಾಡ್ತೀವಿ ಅಂತ ಅಂದ್ಕೊಂಡಾಗ ಇಂಥವ್ರಿಗೆ ಅದನ್ನು ಸಹಿಸೋದಕ್ಕಾಗಲ್ಲ. ಅದ್ರ ಬಗ್ಗೆ ಏನೋ ಒಂದು ಹೇಳಿ ಕಾಲಿಡಿಯೋದು, ಇದೆಲ್ಲ ಇವರು ಮಾಡ್ತಾ ಇರ್ತಾರೆ. ದೀಸ್ ಪೀಪಲ್ ಆರ್ ಲಿಟ್ರಲಿ ಇನ್ಸೆಕ್ಯೂರ್ ಆ್ಯಂಡ್ ಸಮಾಜಕ್ಕೆ ಒಂಥರ ಕಂಟಕ ಅಂತ ಕೂಡ ಹೇಳ್ಬೋದು. ಒಬ್ಬರು ಬೆಳೀತಾ ಇದ್ದಾರೆ ಅಂತ ಹೇಳುವಾಗ ಸಾಮಾನ್ಯವಾಗಿ ಎಲ್ರಿಗೂ ಆ ಬೆಳವಣಿಗೆ ಇಷ್ಟ ಆಗೇ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆ ತರಹದ ಒಂದು ಸ್ವಸ್ಥ ಸಮಾಜದಲ್ಲಿ ನಾವು ಬದುಕ್ತಾ ಇಲ್ಲ. ಆದರೆ ಸಿನಿಮಾ ರಂಗದಲ್ಲೇ ಇದ್ದುಕೊಂಡು ರಕ್ತದಲ್ಲೇ ಸಿನಿಮಾ ಇದೆ ಅಂತ ಬಾಯಿ ಬಡ್ಕೊಳ್ತಾ ಇರುವಂತಹ ಒಂದು ಪ್ರತಿಭೆ ಇತ್ತೀಚೆಗೆ ಒಂದು 2-3 ದಿನದಿಂದ ಬೆಳಕಿಗೆ ಬಂದಿದೆ. ಸಿನಿಮಾ ಫ್ಯಾಮಿಲಿಯಿಂದ ಬಂದಿರುವಂತಹ ಒಬ್ಬರು ಸೋ ಕಾಲ್ಡ್ ಆ್ಯಕ್ಟರ್ ಸೋಷಿಯಲ್ ಮೀಡಿಯಾದಲ್ಲಿ ಯಶ್ ಅವ್ರ ಬಗ್ಗೆ ಟಾಕ್ಸಿಕ್ನಲ್ಲಿ ಆ್ಯಕ್ಟ್ ಮಾಡಿರುವಂತಹ ಬಾಲಿವುಡ್ ಆ್ಯಕ್ಟ್ರೆಸಸ್ ಅಥವಾ ಬೇರೆ ಯಾರೆಲ್ಲ ನಟಿಯರಿದ್ದಾರೆ ಅವ್ರ ಬಗ್ಗೆ ಬಾಯಿಗೆ ಬಂದ ಹಾಗೆ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಅಸಹ್ಯ ಅಂತ ಅನಿಸುತ್ತೆ. ಅದನ್ನು ಮೀರಿ ಯಶ್ ಅವರ ಪತ್ನಿ ರಾಧಿಕಾ ಪಂಡಿತ್ ಅವ್ರ ಬಗ್ಗೆ ಮಾತಾಡೋದು, ಯಶ್ ಅವರ ಮಕ್ಕಳ ಬಗ್ಗೆ ಮಾತಾಡೋದು, ಅವ್ರು ಬಳಸ್ತಾ ಇರುವಂತಹ ಭಾಷೆ ಇರ್ಬೋದು, ಪದ ಬಳಕೆ, ಇದೆಲ್ಲ ಅವರು ಎಂತಹ ಮನಸ್ಥಿತಿ ಅವರು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಾ ಇದೆ. ದುರಂತ ಏನು ಅಂತಂದರೆ, ಕನ್ನಡಕ್ಕೆ ಕಲ್ಟ್ ಕ್ಲಾಸಿಕ್ ಸಿನಿಮಾಗಳನ್ನು ಕೊಟ್ಟಂತಹ ಒಬ್ಬ ಅಸಾಮಾನ್ಯ ನಿರ್ದೇಶಕರ ಮಗಳಾಗಿ ಅವರು ಇಂತಹ ಮಾತುಗಳನ್ನು ಆಡ್ತಾ ಇರುವಂಥದ್ದು ನಿಜಕ್ಕೂ ಶಾಕಿಂಗ್ ಮತ್ತು ಡಿಸ್ಗಸ್ಟಿಂಗ್. ಸೊ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಇವಾಗ ನಿಮಗೆ ಡೆಫಿನೆಟ್ಲಿ ಅರ್ಥ ಆಗಿರುತ್ತೆ. ಅವ್ರ ಹೆಸರು ಹೇಳಿ ಹೈಪ್ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ, ಹಾಗಾಗಿ ಅವ್ರ ಹೆಸರನ್ನು ನಾನು ಹೇಳ್ತಾ ಇಲ್ಲ. ಅಲ್ಲ ಮಾರೆ, ನಿಮಗೆ ಟ್ರೈಲರ್ ಇಷ್ಟ ಆಗಲಿಲ್ವಾ? ಸಿನಿಮಾನ ನೋಡಬೇಡಿ, ಫಿನಿಶ್, ಅಲ್ಲಿ ಮುಗಿದೋಯ್ತಲ್ವ. ಅದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡೋದು ಎಷ್ಟು ಸರಿ? ಸಿನಿಮಾ ಬಗ್ಗೆ ನೆಗೆಟಿವ್ ರಿವ್ಯೂ ಕೊಡ್ತೀರಾ ಕೊಡಿ, ಟ್ರೋಲ್ ಮಾಡ್ತೀರಾ ಮಾಡಿ, ಅದು ನಿಮ್ಮ ಇಷ್ಟ. ಆದರೆ ಅದೆಲ್ಲವೂ ಕೂಡ ಟ್ರೈಲರ್ ನೋಡಿದಾಗ ನಿಮಗೆ ಏನೇನು ಇಷ್ಟ ಆಗಲಿಲ್ವಲ್ಲ, ಸೊ ಆ ಅಂಶಗಳ ಬಗ್ಗೆ ಮಾತ್ರ ನೀವು ಮಾತಾಡಿದ್ರೆ ಒಳ್ಳೆಯದು. ಅದು ಬಿಟ್ಟು ನಿಂಗೆ ಹೆಂಡ್ತಿ ಇಲ್ವಾ, ಹೆಣ್ಮಗು ಇಲ್ವಾ, ನೀನು ಯಾಕೆ ಚಡ್ಡಿ ಬಿಚ್ಕೊಂಡು ನಿಂತಿದ್ಯಾ, ಇದೆಲ್ಲ ಮಾತುಗಳು ಬೇಕಾ? ಅಲ್ಲ, ಇನ್ನೊಂದು ಕಾಮಿಡಿ ಅಂತ ಅಂತಂದರೆ ಯಶ್ ಅವರು ಬಾಲಿವುಡ್ಡಿಂದ ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ಕರೆಸಿ ಈ ಸಿನಿಮಾದಲ್ಲಿ ಅವಮಾನ ಮಾಡ್ತಿದ್ದಾರಂತೆ. ಅಲ್ಲ, ಏನು ಅವರೆಲ್ಲ ಏನು ಚಿಕ್ಕ ಮಕ್ಕಳವರು? ಕಾಸ್ಟಿಂಗ್ ಮಾಡೋದಕ್ಕೂ ಮೊದಲು ಸ್ಕ್ರಿಪ್ಟನ್ನು ನಿರ್ದೇಶಕರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಈ ಸಿನಿಮಾ ಹೀರೋ ಯಾರು, ಪ್ರೊಡಕ್ಷನ್ ಹೌಸ್ ಯಾವುದು, ಇದೆಲ್ಲವನ್ನು ತಿಳ್ಕೊಳ್ಳದ ಮೇಲೆ ಎಲ್ಲ ಸರಿ ಅನಿಸಿದ್ರೆ ಮಾತ್ರ ಆ್ಯಕ್ಟರ್ಗಳು ಈ ಒಂದು ಪ್ರಾಜೆಕ್ಟನ್ನು ಓಕೆ ಮಾಡಿರ್ತಾರೆ ಅಲ್ವಾ? ಅದು ಅಲ್ಲದೆ ಪ್ರತಿಯೊಬ್ಬ ಆ್ಯಕ್ಟ್ರೆಸ್ ಕೂಡ ಟಾಕ್ಸಿಕ್ ಸಿನಿಮಾ ನಮಗೆ ತುಂಬ ದೊಡ್ಡ ಬ್ರೇಕನ್ನು ಕೊಡುತ್ತೆ ಅನ್ನೋ ಥರನೇ
ಮೊನ್ನೆ ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಮಾತಾಡಿದ್ದಾರೆ. ಕಿಯಾರಾ ಅಡ್ವಾಣಿ ಅಂತೂ ನನ್ನ ಕರಿಯರ್ ಬಿಫೋರ್ ಟಾಕ್ಸಿಕ್ ಆ್ಯಂಡ್ ಆಫ್ಟರ್ ಟಾಕ್ಸಿಕ್ ಅನ್ನೋ ಥರ ಜನ ಇನ್ನು ಮುಂದಕ್ಕೆ ಈ ಸಿನಿಮಾ ರಿಲೀಸ್ ಆದಮೇಲೆ ಮಾತಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಹಾಗೆಯೇ ಲೇಡಿ ಸೂಪರ್ ಸ್ಟಾರ್ ನಯನತಾರ ಅವರು ಎಷ್ಟರ ಮಟ್ಟಿಗೆ ಯಶ್ ಅವರನ್ನು ಹೊಗಳಿ ಅಟ್ಟಕ್ಕೆ ಏರಿಸಿದ್ರು ಅಂತ ಇಡೀ ಇವಾಗ ಭಾರತಕ್ಕೆ ಗೊತ್ತಾಗಿದೆ. ಆದರೆ ಈ ವ್ಯಕ್ತಿ ಮಾತ್ರ ಆ ಎಲ್ಲ ಬಾಲಿವುಡ್ ಹೀರೋಯಿನ್ಗಳಿಗೆ ಕರ್ನಾಟಕದಲ್ಲಿ ಯಶ್ ಅವರು ಈ ಟಾಕ್ಸಿಕ್ ಸಿನಿಮಾ ಮೂಲಕ ಅವಮಾನ ಮಾಡಿಬಿಟ್ಟಿದ್ದಾರೆ, ಕರ್ನಾಟಕಕ್ಕೆ ಕರೆಸಿ ಅವ್ರನ್ನೆಲ್ಲ ಅವಮಾನ ಮಾಡಿ ವಾಪಸ್ ಕಳಿಸಿದ್ದಾರೆ ಅನ್ನೋ ಥರ ಇವರು ಮಾತಾಡ್ತಾ ಇದ್ದಾರೆ. ಅಲ್ಲ, ಈ ಜನ ಎಂಥ ಆ ಇವೆಂಟ್ನ ನೋಡಲೇ ಇಲ್ವಾ ಅಂತ, ಬರೀ ಟ್ರೈಲರ್ ನೋಡಿ ಮಲಗಿದ್ರೆ ಎಂಥ ಕತೆ? ಸೀರಿಯಸ್ಲಿ, ಅಜ್ಞಾನಕ್ಕೆ ಒಂದು ಇತಿಮಿತಿ ಬೇಡವಾ? ಒಬ್ಬ ಸಿನಿಮಾ ಫ್ಯಾಮಿಲಿಯಿಂದ ಬಂದಿರುವಂತಹ ವ್ಯಕ್ತಿಯಾಗಿ, ಸಿನಿಮಾ ಕ್ರಾಫ್ಟ್ ಬಗ್ಗೆ ನಾಲೆಡ್ಜ್ ಇರುವಂತಹ ವ್ಯಕ್ತಿಯಾಗಿ ಇಷ್ಟರ ಮಟ್ಟಿಗೆ ಒಂದು ದಡ್ಡತನ ತೋರಿಸೋದು ಹೇಗೆ ಸಾಧ್ಯ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮತ್ತಿನ್ನೊಂದು, ಸ್ಕ್ರೀನ್ ಮೇಲೆ ಯಶ್ ಹಾಗೆ 3-4 ಹುಡುಗಿರ ಜೊತೆಗೆ ಆ ಥರ ರೊಮ್ಯಾನ್ಸ್ ಎಲ್ಲ ಮಾಡೋದು ನೋಡಿ ನನಗೇ ನೋಡೋಕ್ಕಾಗ್ತಾ ಇಲ್ಲ. ಬಟ್ ಪಾಪ ರಾಧಿಕಾ ಪಂಡಿತ್ ತುಂಬ ಒಳ್ಳೆಯವರಾಗಿರೋದಕ್ಕೇ ಅವರು ಅದನ್ನೆಲ್ಲ ನೋಡಿ ಖುಷಿ ಪಡ್ತಿದ್ದಾರೆ ಅಂತ ಇವ್ರು ಹೇಳ್ಕೊಂಡಿದ್ದಾರೆ. ಇದಕ್ಕೇನು ಹೇಳೋದು? ಅಲ್ಲ, ಇವ್ರಿಗೇನಾದರೂ ರಾಧಿಕಾ ಪಂಡಿತ್ ನನಗೆ ಯಶ್ನ ಆ ಥರ ನೋಡೋಕ್ಕೆ ಇಷ್ಟ ಇಲ್ಲ ಅಂತ ಏನಾದರೂ ಹೇಳ್ಕೊಂಡಿದ್ದೀರಾ? ಸೊ ಇದನ್ನೆಲ್ಲ ನೋಡುವಾಗಲೇ ಅನಿಸುತ್ತೆ, ಈ ತರಹದ ಒಂದು ಕ್ಲೋಸ್ಡ್ ಮೈಂಡ್ ಸೆಟ್ ಇರೋದಕ್ಕೇ ಮೋಸ್ಟ್ಲಿ ಈ ಸೋ ಕಾಲ್ಡ್ ಆ್ಯಕ್ಟರ್ ಇನ್ನೂ ಚಿತ್ರರಂಗದಲ್ಲಿ ಏನೋ ಒಂದು ನಿಚ್ಚನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ನಿಮಗೂ ಹಾಗೆ ಅನಿಸುತ್ತಾ ಸ್ನೇಹಿತರೆ? ಆ್ಯಂಡ್ ಇನ್ನೊಂದು, ಯಶ್ ಹುಟ್ಟೋದಕ್ಕೆ ಮುಂಚೆನೇ ನಾವು ಅದು ಮಾಡಿದ್ವಿ, ಈ ಸಿನಿಮಾ ಮಾಡಿದ್ವಿ ಅಂತೀರ. ಒಂದು ಸ್ಮಾಲ್ ಕರೆಕ್ಷನ್ ಮೇಡಮ್, ಅದನ್ನೆಲ್ಲ ಮಾಡಿದ್ದು ನಿಮ್ಮ ತಂದೆಯವರು, ನೀವಲ್ಲ ತಾನೆ? ಅದು ಹೆಂಗೆ ನಿಮ್ಮದು ಅಂತ ನೀವು ಹೇಳ್ಕೊತೀರಾ? ನಿಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ನಿಮ್ಮದು ಅಂತ ಏನೂ ಇಲ್ವಲ್ಲ, ಅದಕ್ಕೋಸ್ಕರ ನಿಮ್ಮ ಅಪ್ಪನ ಹೆಸರನ್ನು ಬಳಸ್ಕೋತಾ ಇದ್ದೀರಾ ಮೋಸ್ಟ್ಲಿ. ಛೇ, ಎಂಥ ಅಪ್ಪನಿಗೆ ಎಂಥ ಮಗಳು. ಇದಷ್ಟೇ ಅಲ್ಲ, ಯಶ್ ಅವರು ಎಷ್ಟೋ ವರ್ಷದ ಹಿಂದೆ ಅವಕಾಶಗಳನ್ನು ಹುಡ್ಕೊಂಡು ಅಲಿತಾ ಇದ್ರು ಗೊತ್ತಾ, ಹೋಗಿ ಅವರನ್ನೇ ಕೇಳಿ ಅಂತ ಹೇಳ್ತೀರಾ. ಅಫ್ಕೋರ್ಸ್, ಆಬ್ವಿಯಸ್ಲಿ ಅವರಿಗೆ ನಿಮ್ಮ ಥರ ಸಿನಿಮಾ ಬ್ಯಾಕ್ಗ್ರೌಂಡ್ ಇರಲಿಲ್ಲವಲ್ಲ ಮೇಡಮ್, ಅವ್ರ ಅವಕಾಶಕ್ಕೋಸ್ಕರ ಅಲಿಲೇಬೇಕಾಗಿತ್ತು. ಆದರೆ ನಿಮಗೆ ಮನೇಲೇ ಗಾಡ್ ಫಾದರ್ ಇದ್ದಾರೆ, ಮನೇಲೇ ಅವಕಾಶ ಕೊಡೋರು ಇದ್ದಾರೆ. ಆದರೂ ನೀವೇನು ಮಾಡಿದಿರಿ ಚಿತ್ರರಂಗದಲ್ಲಿ? ಈಗೇನು ಮಾಡ್ತಾ ಇದ್ದೀರಾ? ದಯವಿಟ್ಟು ಅದನ್ನು ಹೇಳಿ ಸ್ವಲ್ಪ ನೋಡೋಣ. ಒಂದು ಹೇಳ್ತೀನಿ ಮೇಡಮ್, ಯಶ್ ಅವರು ನಿಮ್ಮ ಥರ ಅಪ್ಪ ಮತ್ತು ಅಣ್ಣನ ಹೆಸರು ಹೇಳ್ಕೊಂಡು ಬೆಳೆದವರಲ್ಲ, ಮೆರಿಟ್ಟಿಂದ ಬೆಳೆದಿರೋದು. ಅವರು ಈಗ ಯಾವ ಮಟ್ಟದಲ್ಲಿದ್ದಾರೆ ಅಂತ ನೀವೇ ದಯವಿಟ್ಟು ನೋಡ್ಕೊಂಡು ಹೇಳಿ. ಇದೇ ಮೆರಿಟ್ ಸ್ಟೂಡೆಂಟಿಗೂ ಮತ್ತು ಇನ್ಫ್ಲುಯೆನ್ಸಿಂದ ಬಂದಿರೋರಿಗೂ ಇರುವಂತಹ ವ್ಯತ್ಯಾಸ. ಸಿನಿಮಾ ಫ್ಯಾಮಿಲಿ ಅಂತೀರಾ, ಇಷ್ಟು ಗೊತ್ತಾಗಲ್ವಾ? ಆ್ಯಂಡ್ ಬೈ ದ ವೇ, ನಾನು ತೆರೆ ಮೇಲೆ ನೋಡುವ ಸಿನಿಮಾಗೂ ರಿಯಲ್ ಲೈಫಲ್ಲಿ ಆಗೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾನು ಸಿನಿಮಾ ಫ್ಯಾಮಿಲಿಯಿಂದ ಬಂದಿರೋನಲ್ಲ. ಆದರೆ ನಿಮಗೆ ಸಿನಿಮಾದ ಮೇಕಿಂಗ್ ಪ್ರೊಸೆಸ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ನಿಮ್ಮ ಫ್ಯಾಮಿಲಿಯವ್ರಿಗೆ ನಿಮ್ಮ ರಕ್ತದಲ್ಲೇ ಅದೆಲ್ಲ ಇದೆ ಅಲ್ವಾ? ಮತ್ತು ಯಾಕೆ ನಿಮಗೆ ಅದು ಅರ್ಥ ಆಗ್ತಾ ಇಲ್ಲ ಅದು ಸಿನಿಮಾ ಅಂತ? ಹಾಗೆ ನೋಡ್ಲಿಕ್ಕೆ ಹೋದರೆ ನೀವು ಕೂಡ ಕಡಿಮೆ ಬಟ್ಟೆ ಎಲ್ಲ ಹಾಕ್ಕೊಂಡು ಸ್ಟೀಮಿ ಸೀನ್ಸ್ಗಳಲ್ಲಿ ಪಾಲ್ಗೊಂಡಿದ್ದೀರಾ. ಅರೆ ಬೆತ್ತಲೆಯಾಗಿ ಮಣ್ಣೆಲ್ಲ ಮೈಗೆ ಮೆತ್ಕೊಂಡು ಸಿನಿಮಾ ಕೂಡ ಮಾಡಿದ್ದೀರಾ. ಅದನ್ನೆಲ್ಲ ನಾವುಗಳು ಅಂದರೆ ಸಾಮಾನ್ಯ ವ್ಯಕ್ತಿಗಳು, ಜನರುಗಳು ನೋಡುವಾಗ ಇದು ಸಿನಿಮಾ ಅಂತಲೇ ಅಂದ್ಕೊಂಡಿದ್ವಿ. ಇದು ರಿಯಲ್ ಲೈಫಲ್ಲಿ ಯಾರೋ ಒಬ್ಬರು ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಸಿನಿಮಾನೇ ಬ್ಲಡ್ ಗ್ರೂಪ್ ಥರ ಮಾಡ್ಕೊಂಡಿರುವಂತಹ ನಿಮ್ಮ ಫ್ಯಾಮಿಲಿಯ ನಿಮ್ಮಂಥವ್ರಿಗೆ ಟಾಕ್ಸಿಕ್ ಒಂದು ಸಿನಿಮಾ ಅಂತ ಗೊತ್ತಾಗ್ತಾ ಇಲ್ವಲ್ಲ, ಅದು ಹೇಗೆ ಸಾಧ್ಯ? ಅಥವಾ ನಿಮಗೇನಾದರೂ ಪ್ರಚಾರದ ಅವಶ್ಯಕತೆ ಏನಾದರೂ ಇದೆಯಾ? ಅದಕ್ಕೋಸ್ಕರ ಟಾಕ್ಸಿಕ್ ಟಾಪಿಕ್ಕನ್ನು ಟಚ್ ಮಾಡ್ತಿದ್ದೀರಾ, ಏನು ಕತೆ? ಅಥವಾ ನಿಮಗೆ ಅಂದರೆ ಇಲ್ಲಿ ತನಕ ಒಂದು ದೊಡ್ಡ ಮಟ್ಟದ ಯಶಸ್ಸು ಸಿಗಲಿಲ್ಲ ಸಿನಿಮಾ ರಂಗದಲ್ಲಿ, ಯಶ್ ಅವರಂತಹ ಒಂದು ಯಶಸ್ಸನ್ನು ನಾನು ಗಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ, ಸೊ ಅನ್ನೋ ಕಾರಣಕ್ಕೆ ತಡ್ಕೊಳಕ್ಕಾಗದೆ ಇದೆಲ್ಲ ಮಾಡ್ತಾ ಇದ್ದೀರಾ, ಏನು ಕತೆ? ಒಂದಂತೂ ತಿಳ್ಕೊಳ್ಳಿ ಮೇಡಮ್, ನೀವೇನೇ ಮಾತಾಡಿದ್ರು ಟಾಕ್ಸಿಕ್ದು ಟೀನೂ ಕಿತ್ಕೊಳ್ಳೋಕ್ಕಾಗಲ್ಲ, ಸೀನೂ ಕಿತ್ಕೊಳ್ಳೋಕ್ಕಾಗಲ್ಲ. ಇನ್ನು ಆ ಸಿನಿಮಾಗೆ ಜಾಸ್ತಿ ಪ್ರಚಾರ ಆಗುತ್ತಷ್ಟೆ. ಇದು ಮಾತ್ರ ನಿಮ್ಮ ಗಮನಕ್ಕಿರಲಿ. ಅವಕಾಶ ಇಲ್ಲದೇ ಖಾಲಿ ಕೂತಿದ್ರು ನಿಮ್ಮ ತಲೆ ಖಾಲಿ ಇಲ್ಲ ಅನ್ನೋ ಭಾವನೆ ನಮಗಿತ್ತು. ನಿಮ್ಮ ತಂದೆಯವ್ರ ಬಗ್ಗೆ ಆಫ್ಕೋರ್ಸ್ ಅಪಾರವಾದ ಗೌರವ ಅಂತೂ ಈಗಲೂ ಇದೆ. ಹೀಗೆಲ್ಲ ಮಾತಾಡಿ ನಿಮ್ಮ ತಂದೆಯವರ ಮರ್ಯಾದೆನ ಕಳಿಬೇಡಿ, ಆ ಮನುಷ್ಯನ ಮರ್ಯಾದೆನ ಉಳಿಸಿ. ಥ್ಯಾಂಕ್ ಯು. ಅಷ್ಟೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.